ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು, ಇದು ನಾವು ಮೀನು ಮೊಟ್ಟೆ ಬರುತ್ತೆ ನೋಡ್ರಿ. ಈ ಥರ ಇದು ನಾವು ನೀಟಾಗಿ ಅದನ್ನು ಹೊಟ್ಟೆ ಎಲ್ಲ ನೀಟಾಗಿ ಸೀಳ್ಬಿಟ್ಟು ತೆಗೆದ್ರೆ ಇದೇ ಥರನೇ ಬರುತ್ತೆ. ಒಳಗಡೆ ಈ ಥರ ಇರುತ್ತೆ. ಇದು ಒಂಚೂರು ಕೈ ಹತ್ಬಿಟ್ಟು ನಂದು ಈ ಥರ ಆಗಿಬಿಟ್ಟಿದೆ. ಇದು ಫ್ರೆಶ್ ಮೀನ್ದು ಮೊಟ್ಟೆ. ಈ ಮೊಟ್ಟೆದು ಒಂದು ಪಲ್ಯ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಸೈಡ್ ಡಿಶ್ ಅದನ್ನು ಆಗ್ಬೋದು, ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಅದಕ್ಕೆ ಇದು ನಾನು ಇವತ್ತು ಮೀನು ಮೊಟ್ಟೆದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೀನು ಮೊಟ್ಟೆ ನಾನು ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀನಿ. ಈಗ ನೀವಿಲ್ಲಿ ನೋಡ್ಬೋದು, ನಾನು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗಬೇಕ್ರಿ. ಬಿಸಿ ಆದಮೇಲೆ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂಚೂರು ಆಯಿಲು ಇರಬೇಕಾಗುತ್ತೆ. ಮತ್ತು ಇದು ತುಂಬ ಟೇಸ್ಟಾಗಿರುತ್ತೆ. ಕೆಲವೊಬ್ಬರು ಮೀನು ಮೊಟ್ಟೆ ಯೂಸ್ ಮಾಡೋದಿಲ್ಲ. ಇದು ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಸೈಡ್ನು ತುಂಬ ಟೇಸ್ಟಾಗಿರುತ್ತೆ. ಇವಾಗ ನೀವು ನೋಡ್ಬೋದು, ಎಣ್ಣೆ ಬಿಸಿ ಆಗಿದೆ. ಈ ಟೈಮ್ನಲ್ಲೇ ನಾನು ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ, ದೊಡ್ಡದು, ಸಣ್ಣದಿದ್ದರೆ ಒಂದು 4 ಹೆಚ್ಕೊಳ್ರಿ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ನೋಡ್ಬೋದು, ನಮ್ಮದು ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕ್ರಿ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಮೊಟ್ಟೆ ಮೀನು. ಈಗ ಮುಂದೆ ಮಳೆಗಾಲದಲ್ಲಿ ಮೀನೊಳಗೆ ಮೊಟ್ಟೆ ತುಂಬ ಇರುತ್ತೆ ನೋಡ್ರಿ. ಆ ಟೈಮ್ನಲ್ಲಿ ಇದೊಂದು ಮೊಟ್ಟೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಇದು ತುಂಬ ಕಮ್ಮಿ ಸಾಮಗ್ರಿದಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಆದಂಥ ಒಂದು ಮೊಟ್ಟೆ ಮೀನು ಮೊಟ್ಟೆ ಪಲ್ಯ ಚೆನ್ನಾಗಿರುತ್ತೆ. ಈಗ ಇದು ನಮ್ಮದು ಹಾಫ್ ಫ್ರೈ ಆಗಿದೆ. ಇನ್ನೊಂದು 2 ನಿಮಿಷಗಳ ಕಾಲ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ನೋಡಿರಿ, ನಮ್ಮದು ಈಗ ಸ್ವಲ್ಪ ಒಂದೊಂದು ಗೋಲ್ಡನ್ ಬ್ರೌನು ಆಗಿದೆ ಈರುಳ್ಳಿ. ಈ ಟೈಮ್ನಲ್ಲೇ ನಾವು ಇದಕ್ಕೆ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ಒಂದು ಅರ್ಧ ಟೀ ಸ್ಪೂನ್, ಇದು ಆಪ್ಷನ್ನು, ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ನಮ್ಮದು ಗೋಲ್ಡನ್ ಬ್ರೌನು ಆಗಿದೆ. ಇದಕ್ಕೆ ಒಂಚೂರು ಅರಿಶಿನ ಹಾಕೋಣ. ನೀವು ನೋಡ್ಬೋದು, ಈಗ ಚೂರು ಅರಿಶಿನ, ಯಾಕಂದರೆ ನಾವು ಮೀನು ಐಟಮ್ ಏನೇ ಮಾಡಿದ್ರೂ ಅದಕ್ಕೆ ಅರಿಶಿನ ಒಂಚೂರು ಬೀಳಬೇಕ್ರಿ, ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ನೀವು, ನಾವು ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕೀನಿ, ರುಚಿಗೆ ತಕ್ಕಷ್ಟು. ಇದು ತಿನ್ನೋದಕ್ಕೆ ಕಲ್ಲುಪ್ಪು ಚೆನ್ನಾಗಿ ಟೇಸ್ಟಾಗಿರುತ್ತೆ ರೀ. ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ಗಟ್ಟಿಯಾಗಿ ಹುಣಸೆ ರಸ, ನೋಡ್ಬೋದು ನೀವು, ಇದನ್ನು ಹಾಕೋತಾ ಇದ್ದೀನಿ. ಇದು ನಮಗೆ ಮೀನು ಮೊಟ್ಟೆಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಂದು ಸ್ವಲ್ಪನೇ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಮೀನು ಮೊಟ್ಟೆ ಸ್ವಲ್ಪ ನಾವು ನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಬರೀ ಎಣ್ಣೆನಲ್ಲೇ ಫ್ರೈ ಮಾಡ್ತಾರೆ, ಈರುಳ್ಳಿ ಜಾಸ್ತಿ ಹಾಕಿಬಿಟ್ಟು. ಅದು ಚೆನ್ನಾಗಿ ನೀಟಾಗಿ ಬೇಯೋದಿಲ್ಲ. ಕೆಲವೊಬ್ಬರು ಅವರವರು ಮೆಥಡ್ ಮೇಲೆ ಅವರು ಮಾಡ್ತಾರೆ. ಈಗ ನಾವು ಈ ಥರ ಮಾಡ್ತಾಯಿದ್ದೀವಿ. ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕೋಣ. ನೋಡ್ಬೋದು, ಈಗ ನಾವು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ರೀ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ನೀವು ಖಾರ ಮತ್ತು ಉಪ್ಪು ಹಾಕೋಬಹುದು. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ. ನೀವು ನೋಡ್ಬೋದು, ಚೆನ್ನಾಗಿ ಕುದಿ ಬರ್ತಾ ಇದೆ ನಮ್ಮದು. ಮತ್ತು ನಮಗೆ ಅದು ನಮ್ಮದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನೋಡಿರಿ, ಅದನ್ನು ತುಂಬ ಒಳ್ಳೆಯ ಪರಿಮಳ ಬರ್ತಾ ಇದೆ. ನಾವು ಈ ಟೈಮ್ನಲ್ಲೇ ನಾವು ಮೀನು ಮೊಟ್ಟೆ ತೊಳೆದಿಟ್ಕೊಂಡಿದ್ದೆ ನೋಡಿರಿ, ಇದನ್ನು ಈ ಥರನೇ ಹಾಕ್ಕೊಳ್ರಿ. ಅದು ಕುದಿಬೇಕಾದ್ರೆ ನಮಗೆ ಅದು ಪೀಸ್ ಆಗುತ್ತೆ, ಅದು ದೊಡ್ಡದೇನಿರೋದಿಲ್ಲ. ಸ್ವಲ್ಪ ಸ್ಪೂನ್ನಿಂದ ನೀವು ಈ ಥರ ಹಿಂಗಂದರೆ ಸಾಕು. ಇದು ನೀರೆಲ್ಲ ಹೀರ್ಕೊಳ್ಳುತ್ತೆ.
ಮೊಟ್ಟೆ ಬೇಯಬೇಕಾದ್ರೆ ಇದರೊಳಗೆ ನೀರಿನ ಅಂಶ ಏನೂ ಇರೋದಿಲ್ಲ. ನಾನು ಇದಕ್ಕೆ ನಂದು 200 ಗ್ರಾಮ್ನಷ್ಟು ಮೀನು ಮೊಟ್ಟೆ ಇತ್ತು, ಅದಕ್ಕೆ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ನೀರು ಕಡಿಮೆ ಬೀಳುತ್ತಂದರೆ ಸ್ವಲ್ಪ ಬಿಸಿನೀರು ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ನಾನು 5 ರಿಂದ 6 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸ್ತೀನಿ ರೀ. ನೀವು ನೋಡ್ಬೋದು ನಮ್ಮದು ಈಗ 1-2 ನಿಮಿಷ ಆಗಿದೆ. ನೀವು ನೋಡ್ಬೋದು ನಮ್ಮದು ಮೀನು ಮೊಟ್ಟೆ ಈ ಥರ ಹಾಫು ಬೆಂದಿದೆ. ಇನ್ನು ನೋಡಿರಿ, ಇದು ನಾವು ಈ ಥರ ಸಪ್ರೇಟ್ ಮಾಡಬೇಕು. ಅಂದರೆ ಇದು ನೀರೆಲ್ಲ ಹೀರ್ಕೋಬೇಕು, ಆವಾಗೇ ಇದು ಚೆನ್ನಾಗಿ ನಮಗೆ ಫ್ರೈ ಆಗ್ತದೆ. ನಾವು ಇನ್ನೊಂದು 3 ನಿಮಿಷಕ್ಕೆ ಮುಚ್ಚಿ ಬೇಯಿಸಿದ್ರೆ ಸಾಕು. ಈಗ ನೀವು ನೋಡ್ಬೋದು ನಮ್ಮದು 3 ನಿಮಿಷಗಳ ಕಾಲ ಆಗಿದೆ. ಇದು ನೋಡ್ಬೋದು ನೀವು, ನೀರೆಲ್ಲ ನಾವು ಫಸ್ಟಿಗೆ ಹಾಕಿದಾಗ ಎಷ್ಟಿತ್ತು ನೋಡಿರಿ, ಈಗ ಕಡಿಮೆ ಆಗಿದೆ ನೋಡ್ಬೋದು. ಇದು ನಾವು ಆಫ್ ಮಾಡ್ತೀವಿ ಅಂದರೆ ನೀರು ಕಡಿಮೆ ಆಗುತ್ತೆ. ನೋಡ್ಬೋದಲ್ಲ ನಮ್ಮದು ಮೊಟ್ಟೆ ಪಲ್ಯ ಇಷ್ಟು ಚೆನ್ನಾಗಿ ಆಗಿದೆ. ನೀವು ನೋಡ್ಬೋದು ನಮ್ಮದು ಎಣ್ಣೆ ಹಾಕಿದ್ದು ಈ ಥರ ನೋಡ್ಬೋದು ನೀವು. ಸಣ್ಣ ಮೊಟ್ಟೆ ಎಲ್ಲ ಕಾಣ್ತಾ ಇದೆ. ಇದೇ ಒಳ್ಳೆ ಟೇಸ್ಟ್ ಕೊಡೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇವಾಗ ನಮ್ಮದು ಆಗಿದೆ.